ಯಾದಗಿರಿಯಲ್ಲಿ ಜಾತಿ ದೌರ್ಜನ್ಯ ಇನ್ನೂ ಜೀವಂತವಾಗಿದೆ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದ ದಲಿತ ಯುವಕನನ್ನ ಅಡ್ಡಗಟ್ಟಿ ಜಾತಿ ನಿಂದನೆ ಮಾಡಿ ಕೊಲೆ ಬೆದರಿಕೆ ಹಾಕಿರುವ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ. ಸುರಪುರ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ವಕೀಲ ವೃತ್ತಿ ನಡೆಸುತ್ತಿರುವ ದುರ್ಗಪ್ಪನನ್ನ ಅದೇ ಗ್ರಾಮದ ಮಲ್ಲಯ್ಯ, ಹುಳಕಲ್, ಅರ್ಜುನಪ್ಪ ದೇವಡಿ ಎಂಬವರು ಅಡ್ಡಗಟ್ಟಿ ಜಾತಿ ನಿಂದನೆ ಮಾಡಿರುವ ಆರೋಪ ಮಾಡಿದ್ದಾರೆ. ಜೂನ್ 17ರಂದು ಮನೆ ಕಾರ್ಯಕ್ರಮ ನಿಮಿತ್ತ ತಮ್ಮ ಸ್ವಗ್ರಾಮ ಹೋಗಿದ್ದ ದುರ್ಗಪ್ಪನನ್ನ ಅಡ್ಡಗಟ್ಟಿ ಮಲ್ಲಯ್ಯ ಹಾಗೂ ಅರ್ಜುನ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಆರೋಪಿಗಳು ಜಾತಿ ನಿಂದನೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದ್ದು, ಸುರಪುರ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಬಡವರ ಸ್ವಂತ ಮನೆ ಕನಸನ್ನೇ ಬಂಡವಾಳ ಮಾಡಿಕೊಂಡ ಖಾಸಗಿ ಕಂಪನಿ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ಕಡಿಮೆ ಬೆಲೆಯಲ್ಲಿ ಮನೆ ಕಟ್ಟಿಕೊಡೋದಾಗಿ ವಂಚನೆ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ ಬಿಲ್ಡಿಂಗ್ ಗರ್ ಎಂಬ ಖಾಸಗಿ ಕಂಪನಿಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಕಡಿಮೆ ಬಜೆಟ್ನಲ್ಲಿ ಮನೆ ಕಟ್ಟಿಕೊಡೋದಾಗಿ ಜಾಹೀರಾತು ಹಾಕಿತ್ತು. ಖಾಲಿ ನಿವೇಶನದಲ್ಲಿ 1 ಚದರ ಅಡಿಗೆ ₹1,750 ಮನೆ ಕಟ್ಟಿಕೊಡೋದಾಗಿ ನಂಬಿಸಿ 25 ಜನರಿಗೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ. ಜಾಹೀರಾತು ನಂಬಿ ಗಿರೀಶ್ ಎಂಬವರು ಕಂಪನಿಯ ಮಾಲೀಕರಾದ ಮೋಹಿತ್ ಕುಮಾರ್ಗೆ 5 ಲಕ್ಷ ನೀಡಿದ್ದಾರೆ. ಆದರೆ ಹಣ ಪಡೆದ ಮೋಹಿತ್ ಕುಮಾರ್ ಈಗ ತಲೆಮರೆಸಿಕೊಂಡಿದ್ದಾನೆ. ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ದಾಖಲಾಗಿದ್ದು, ಗಿರೀಶ್ನಂತೆ 25ಕ್ಕೂ ಹೆಚ್ಚು ಜನರಿಂದ ಲಕ್ಷ ಹಣ ಪಡೆದು ಬಿಲ್ಡಿಂಗ್ ಘರ್ ಕಂಪನಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಗದಗ ಜಿಲ್ಲೆಯ ರೋಣದಲ್ಲಿ ಹಳ್ಳ ತುಂಬಿ ನೆರೆಯಾದ ಪ್ರದೇಶದಲ್ಲಿ ಈಗ ಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ರೋಣಾದ ಯಾವಗಲ್ಲ ಬೆಣ್ಣೆ ಹಳ್ಳ ತುಂಬಿ ಕೋಡಿ ಹೊಡೆದು ಪ್ರವಾಹದ ಸ್ಥಿತಿ ಎದುರಾಗಿತ್ತು. ಈಗ ಅದೇ ಬೆಣ್ಣೆ ಹಳ್ಳ ನೀರಿಲ್ಲದೆ ಬರಡಾಗ್ತಿದೆ. ಹಳ್ಳದ ಸುತ್ತ ನೆರೆಗೆ ತುತ್ತಾಗಿದ್ದ ಜಮೀನು ಈಗ ಬರಡಾಗಿದೆ. ಜಮೀನಿನಲ್ಲಿ ಭೂಮಿ ಬಿರುಕು ಬಿಟ್ಟು ಬಾಯಿ ತೆರೆದಿದೆ. ಹಳ್ಳದ ನೀರು ನುಗ್ಗುವ ಮುನ್ನವೇ ರೈತರು ಹೆಸರು, ಈರುಳ್ಳಿ, ಗೋವಿನ ಜೋಳ ಸೇರಿದಂತೆ ವಿವಿಧ ಬೀಜಗಳ ಬಿತ್ತನೆ ಮಾಡಿದ್ರು. ಮಳೆ ಅಬ್ಬರಕ್ಕೆ ಏಕಾಏಕಿ ಉಕ್ಕಿ ನುಗ್ಗಿದ ಬೆಣ್ಣೆಹಳ್ಳ 3 ದಿನಗಳಲ್ಲಿ ಸಾವಿರಾರು ಎಕರೆ ಜಮೀನು ಜಲಾವೃತ ಮಾಡಿತ್ತು. ಈಗ ನೆರೆ ತಗ್ಗಿದ ಫಲವತ್ತಾದ ಭೂಮಿ ಬಾಯಿ ತೆರೆದು ನಿಂತಿದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದು ನೀರು ಪಾಲಾಗಿದೆ. ನೆರೆಗೆ ಜಮೀನಿನಲ್ಲಿದ್ದ ಪಂಪ್ ಸೆಟ್ ಕೂಡ ಕೊಚ್ಚಿ ಹೋಗಿದ್ದು, ಪರಿಹಾರಕ್ಕಾಗಿ ಸರ್ಕಾರಕ್ಕೆ ರೈತರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.